ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಡಿಕೆ ಸಿಎಂ ಕೂಗು. ರಾಜ್ಯ ಕಾಂಗ್ರೆಸ್ನಲ್ಲಿ ನಂಬರ್ ಗೇಮ್ ಪಾಲಿಟಿಕ್ಸ್. ಸಿಎಂ ಡಿಕೆ ಶಿಗಿದ್ಯಾ 70ಕ್ಕೂ ಹೆಚ್ಚು ಶಾಸಕರ ಬೆಂಬಲ. ಅಶ್ವವೇಗ ನ್ಯೂಸ್ನಲ್ಲಿ ಡಿನ್ನರ್ ಮೀಟಿಂಗ್ನ ಎಕ್ಸ್ಕ್ಲೂಸಿವ್ ಪವರ್ ಶೇರಿಂಗ್ ವೇಳೆ ನಡೆಯುತ್ತಾ ಬಲಾಬಲದ ರಾಜಕೀಯ. ರಾಜ್ಯ ಕಾಂಗ್ರೆಸ್ನಲ್ಲಿ ನಂಬರ್ ಗೇಮ್ ಪಾಲಿಟಿಕ್ಸ್. ಸಿಎಂ ಡಿಕೆ ಶಿಗಿದ್ಯಾ 70 ಹೆಚ್ಚು ಶಾಸಕರ ಬೆಂಬಲ. ಅಶ್ವವೇಗ ನ್ಯೂಸ್ನಲ್ಲಿ ಡಿನ್ನರ್ ಮೀಟಿಂಗ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪವರ್ ಶೇರಿಂಗ್ ವೇಳೆ ನಡೆಯುತ್ತಾ ಬಲಾಬಲದ ರಾಜಕೀಯ. ಸಿಎಂ ಕ್ಯಾಂಪ್ನಿಂದ ಜಂಪ್ ಮಾಡಿದ್ರ ಅತ್ಯಾಪ್ತ ಶಾಸಕ. ಸಂಚಲನ ಸೃಷ್ಟಿಸಿದ ಡಿಕೆ ಆಪ್ತ ಎಸ್ಟಿ ಸೋಮಶೇಖರ್ ಹೇಳಿಕೆ. ಹಾಗಾದ್ರೆ ಸಿಎಂ ಡಿಕೆಶಿಗೆ 70ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆಯಾ? ಡಿಕೆಶಿ ಸಿಎಂ ಆಗಬೇಕು ಎನ್ನುವಂತಹ ಕೂಗು ಕೇಳಿ ಬರ್ತಾನೆ ಇದೆ. ನಂಬರ್ ಗೇಮ್ ಪಾಲಿಟಿಕ್ಸ್ ಆಗ್ತಾ ಇದೆಯಾ? ಅಶ್ವವೇಗ ನ್ಯೂಸ್ನಲ್ಲಿ ಡಿನ್ನರ್ ಮೀಟಿಂಗ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪವರ್ ಶೇರಿಂಗ್ ವೇಳೆ ನಡೆಯುತ್ತಾ ಬಲಾಬಲದ ರಾಜಕೀಯ. ಮೊದಲಿಂದನೂ ಕೂಡ ಅಷ್ಟೇ ಡಿಕೆಶಿ ಅವರು ಸಿಎಂ ಆಗಬೇಕು ಅಂತೇಳಿ ಸಿಎಂಗಿಂತಲೂ ಹೆಚ್ಚಾಗಿ ಕೂಗು ಕೇಳಿ ಬರ್ತಾ ಇದೆ. ಸಿಎಂ ತವರೂರು ಮೈಸೂರಿನಲ್ಲೇ ಅತಿ ಹೆಚ್ಚು ಕೂಗು ಕೇಳಿ ಬರ್ತಾ ಇರೋದು ಡಿಕೆಶಿ ಅವರು ಸಿಎಂ ಆಗಬೇಕು ಅಂತ ಹೇಳಿ. ಒಂದು ಕಡೆ ಒಕ್ಕಲಿಗ ಸಮುದಾಯದ ಬೆಂಬಲ ಕೂಡ ಡಿಕೆಶಿ ಅವರಿಗಿದೆ, ನಾಗಸಾಧುಗಳ ಆಶೀರ್ವಾದ ಕೂಡ ಇದೆ. ಸಿಎಂಗೂ ಕೂಡ ಅಷ್ಟೇ ಅಹಿಂದ ನಾಯಕರ ಬೆಂಬಲ ಕೂಡ ಇದೆ, ಕುರುಬ ಸಮಾಜದ ಬೆಂಬಲ ಕೂಡ ಇದೆ. ಇಲ್ಲ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಹೇಳಿ ಕೂಡ ಕೂಗು ಕೇಳಿ ಬರ್ತಾ ಇದೆ. ಒಂದ್ ಕಡೆ ಡಿಕೆಶಿ ಅವರು ಕೂಡ ಸಿಎಂ ಆಗಬೇಕು ಅಂತ ಹೇಳಿ ಕೂಡ ಕೂಗು ಕೇಳಿ ಬರ್ತಾ ಇದೆ. ನಿನ್ನೆ ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ 70ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಹಾಗಾದ್ರೆ ಡಿಕೆಶಿಗೆ ಇದೆಯಾ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸಿಎಂ ಕ್ಯಾಂಪ್ನಿಂದ ಜಂಪ್ ಮಾಡಿದ್ರ ಹಾಗಾದ್ರೆ ಅತ್ಯಾಪ್ತ ಶಾಸಕ. ಸಂಚಲನ ಸೃಷ್ಟಿಸಿದ ಡಿಕೆ ಆಪ್ತ ಎಸ್ಟಿ ಸೋಮಶೇಖರ್ ಹೇಳಿಕೆ. ರಾಜ್ಯದಲ್ಲಿ ಕುಚ್ಚಿ ಕಿತ್ತಾಟಕ್ಕೆ ಕೊನೆನೇ ಇಲ್ಲದೆ ಅಂತ. ನವೆಂಬರ್ ಹೆಂಗೂ ಮುಗ್ದೋಯ್ತು, ಡಿಸೆಂಬರ್ನಲ್ಲಿ ಚಳಿಗಾಲದ ಕ್ರಾಂತಿ ಅಂತಾಯ್ತು. ಸ್ವಲ್ಪ ಏನಾದ್ರೂ ತಣ್ಣಗಾಗಬಹುದು ಅನ್ಕೊಳ್ಳೋಷ್ಟರಲ್ಲೇ ಅಧಿವೇಶನದ ಮಧ್ಯದಲ್ಲೇ ಕುರ್ಚಿ ಕಿತ್ತಾಟದ ಕೂಗು ಕೇಳಿ ಬರ್ತಾ ಇದೆ. ಇನ್ನು ಜನವರಿ ಅಂತೂ ಬಿಡೋ ಮಾತೇ ಇಲ್ಲ. ಜನವರಿಯಲ್ಲಿ ಮತ್ತೆ ಹೊಸದಾಗಿ ಕುರ್ಚಿ ಕಿತ್ತಾಟ ಹೊಸದಾಗಿ ಶುರುವಾಗುತ್ತೆ. ಅಶ್ವವೇಗ ನ್ಯೂಸ್ನಲ್ಲಿ ಡಿನ್ನರ್ ಮೀಟಿಂಗ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಡಿಕೆ ಶಿವಕುಮಾರ್ ಯಾಕ್ರೆ ಸಿಎಂ ಆಗಬಾರದು? ಪಕ್ಷ ಕಟ್ಟಿಲ್ವಾ, ಶ್ರಮ ಪಟ್ಟಿಲ್ವಾ, ಕೂಲಿ ಕೇಳ್ತಿದ್ದಾರೆ ಅಷ್ಟೇ. ಡಿಕೆಶಿ ಪರವಾಗಿ ಬಿಜೆಪಿ ಉಚ್ಚಾಟಿತ ಶಾಸಕ ಬ್ಯಾಟಿಂಗ್ ಮಾಡಿದ್ದಾರೆ. ಯಾಕೆ ಡಿಕೆಶಿ ಅವರು ಸಿಎಂ ಆಗಬಾರದು? ಬೆಳಗಾವಿಯಲ್ಲಿ ಶಾಸಕ ಎಸ್ಟಿ ಸೋಮಶೇಖರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ನಿನ್ನೆ ಊಟಕ್ಕೆ ಕರೆದಿದ್ರು, ಹೋಗಿದ್ದೆ. ಎಲ್ಲರೂ ಬಂದಿದ್ರು, ಸುಮಾರು 70 ಜನ ಒಟ್ಟಿಗೆ ಇದ್ರು. ನಾನು ಬಿಜೆಪಿಗೆ ಹೋಗಿ ಮಂತ್ರಿ ಆಗ್ಬೇಕು ಅಂತ ಇತ್ತು. ಅದೇ ರೀತಿ ಡಿಕೆಶಿ ಹಣಿಯಲ್ಲಿ ಬಂದಿದ್ರೆ ಸಿಎಂ ಆಗುತ್ತಾರೆ. ಸದನ ನಡೀತಿದೆ ಅಂತ ಕೈ ಹೈಕಮಾಂಡ್ ಸುಮ್ಮನಿದೆ. ಅಧಿವೇಶನ ಮುಗಿಲಿ ಎಲ್ಲ ತೀರ್ಮಾನ ಆಗುತ್ತೆ. ಯಾಕೆ ಡಿಕೆ ಶಿವಕುಮಾರ್ ಸಿಎಂ ಆಗಬಾರ್ದು? ನಿನ್ನೆ ಡಿನ್ನರ್ ಮೀಟಿಂಗ್ಗೆ ಕರೆದಿದ್ರು, ಡಿನ್ನರ್ಗೆ ಕರೆದಿದ್ರು, ಹೋಗಿದ್ವಿ. ಸುಮಾರು 70 ಜನ ಸೇರ್ಕೊಂಡಿದ್ವಿ. ಯಾಕವರು ಸಿಎಂ ಆಗಬಾರ್ದು? ಏನ್ ಪಕ್ಷ ಕಟ್ಟಿಲ್ವಾ, ಶ್ರಮ ಪಟ್ಟಿಲ್ವಾ, ಕೂಲಿಯನ್ನ ಕೇಳ್ತಿದ್ದಾರೆ ಅಷ್ಟೇ. ಅವರು ಸಿಎಂ ಆಗ್ಬೇಕು ಅಂತ ಹೇಳಿ ಕೂಡ ಎಸ್ ಟಿ ಸೋಮಶೇಖರ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಅವರು ಮೀಟಿಂಗ್ಗೆ ಕರೆದಿದ್ರು, ಒಂದು 70 ಜನ ಸೇರ್ಕೊಂಡಿದ್ವಿ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನೆಲ್ಲ ಚರ್ಚೆಗಳು ಆಗಿರಬಹುದು? ಅಧಿವೇಶನದ ಮಧ್ಯೆ ಕೂಡ ಇವರ ಡಿನ್ನರ್ ಪಾಲಿಟಿಕ್ಸ್ ಅಂತೂ ಬೆಂಗಳೂರಿನಿಂದ ಬೆಳಗಾವಿ ತನಕ ಕರ್ಕೊಂಡು ಹೋಗಿದ್ದಾರೆ. ಅಲ್ಲೂ ಕೂಡ ಮೀಟಿಂಗು. 70 ಶಾಸಕರ ಬೆಂಬಲ ಕೂಡ ಇದೆ, ಒಕ್ಕಲಿಗ ಸಮುದಾಯದ ಬೆಂಬಲ ಕೂಡ ಇದೆ. ಡಿಕೆ ಶಿವಕುಮಾರ್ ನಿನ್ನೆ ಊಟಕ್ಕೆ ಕರೆದಿದ್ರು, ನಾವು ಹೋಗಿದ್ವಿ, ಎಲ್ಲರೂ ಕೂಡ ಬಂದಿದ್ರು, ಸುಮಾರು 70 ಜನ ಒಟ್ಟಿಗೆ ಇದ್ರು. ಮೊನ್ನೆ ಕೂಡ ಅಷ್ಟೇ ಬುಧವಾರ ಡಿನ್ನರ್ ಮೀಟಿಂಗ್ ಅನ್ನ ಕೂಡ ಮಾಡಿದ್ರು, ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯವರು. ತದನಂತರ ನಿನ್ನೆ ಗುರುವಾರ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಒಂದು ಕಡೆ ಅಹಿಂದ ಸಮುದಾಯದ ಜೊತೆ ಸಿಎಂ ಸಿದ್ದರಾಮಯ್ಯ ಕೂಡ ಮೀಟಿಂಗ್ ಅನ್ನ ಮಾಡಿದ್ರು. ಒಂದು ಕಡೆ ಅಧಿವೇಶನದ ಮಧ್ಯದಲ್ಲಿ ಎಲ್ಲ ಗ್ಯಾಪ್ ಸಿಗುತ್ತೋ ಅಲ್ಲೆಲ್ಲ ಹೋಗಿ ಮೀಟಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ ಕೂಡ ಅಷ್ಟೇ ಅಧಿವೇಶನ ಮುಗಿದ ತಕ್ಷಣ ನೈಟ್ ಎಲ್ಲ ಕೂಡ ಒಂದು 70 ಜನ ಸೇರಿ ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ದಿನೇ ದಿನೇ ಹೆಚ್ಚುತ್ತಾ ಇದೆ ಡಿಕೆ ಬಣದ ಶಾಸಕರ ಸಂಖ್ಯಾಬಲ. ಪವರ್ ಫೈಟ್ಗೆ ಟ್ವಿಸ್ಟ್, ಶಾಸಕರ ಜಂಪಿಂಗ್ ಶುರು. ಮೊನ್ನೆವರೆಗೂ ಡಿಕೆಗೆ 15ರಿಂದ 20 ಶಾಸಕರ ಬೆಂಬಲ ಇತ್ತು. ಆದ್ರೆ ದಿನ ಕಳೆದಂತೆ ಹೆಚ್ಚುತ್ತಾನೆ ಇದೆ ಡಿಕೆಶಿ ಬಣದ ಬಲ. ನಿನ್ನೆ ರಾತ್ರಿ ಡಿನ್ನರ್ ಮೀಟಿಂಗಿಗೆ 40 ಶಾಸಕರು ಹೋಗಿದ್ರು ಎನ್ನಲಾಗ್ತಾ ಇತ್ತು. ಆದ್ರೆ ಈ ಸಂಖ್ಯೆ 40 ಅಲ್ಲ, 70 ಅಂತ ಹೇಳ್ತಾ ಇದ್ದಾರೆ ಪ್ರತ್ಯಕ್ಷದರ್ಶಿ. ಸ್ಫೋಟಕ ಹೇಳಿಕೆ ನೀಡಿದ ಎಸ್ಟಿ ಸೋಮಶೇಖರ್. ಮೊನ್ನೆವರೆಗೂ ಕೂಡ 15ರಿಂದ 20 ಜನ ಇದ್ರು ಡಿಕೆಶಿ ಬಣದಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಈಗ 40 ಕೂಡ ಅಲ್ಲ, 70 ಜನ ಸೇರ್ಕೊಂಡಿದ್ದಾರೆ.
ನಂಬರ್ ಗೇಮ್ ಪಾಲಿಟಿಕ್ಸ್ ಆಗ್ತಾ ಇದೆಯಾ, ಕ್ಲೈಮ್ಯಾಕ್ಸ್ ಅಂತ ಮುಟ್ಟಿತ ಹಾಗಾದ್ರೆ ಪವರ್ ಶೇರಿಂಗ್ ಫೈಟ್. ನಿನ್ನೆ ಮೊನ್ನೆ ಕೂಡ 15ರಿಂದ 20 ಜನ ಇದ್ರು, ಕೆಲವೊಂದ್ ಕಡೆ ಸುಮಾರು 15ರಿಂದ 20 ಜನನೂ ಕೂಡ ಒಂದು ದೆಹಲಿಗೆ ಹೋಗಿ ಬಂದ್ರು. ಅದಾದ್ಮೇಲೆ ಅಷ್ಟೇ ಜನ ಇರಬಹುದೇನೋ ಡಿ.ಕೆ ಟೀಮ್ ಅಲ್ಲಿ ಅಂತ ಹೇಳಿ ಅಂದ್ಕೊಂಡಿದ್ವಿ. ಆಮೇಲೆ 40 ಜನ ಅಂತ ಹೇಳಿ ಕೂಡ ಹೇಳಿಕೆಯನ್ನು ಕೊಡಲಾಗಿತ್ತು. ಅದಾದ್ಮೇಲೆ ಈಗ ಎಸ್.ಟಿ. ಸೋಮಶೇಖರ್ ಹೇಳಿದ್ದಾರೆ 70 ಜನ ಊಟಕ್ಕೆ ಹೋಗಿದ್ವಿ, ಎಲ್ಲ ಮಾತುಕತೆ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಈಗ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ಏನೋ ತಾರ್ಕಿಕ ಹಂತಕ್ಕೆ ಬರುತ್ತೆ ಅನ್ನೋದಲ್ಲಿ ಕಾಯ್ತಾ ಇದ್ವಿ, ಆದ್ರೆ ಅಂತ್ಯಕ್ಕೆ ಬರಂಗೆ ಕಾಣ್ತಾ ಇಲ್ಲ. ಮೊನ್ನೆ ಕೂಡ ಬುಧವಾರ ಸಿಎಂ ಕೂಡ ಮೀಟಿಂಗ್ ಮಾಡಿದ್ರು, ನಿನ್ನೆ ಡಿ.ಕೆ.ಶಿ ಕೂಡ ಮೀಟಿಂಗ್ ಅನ್ನ ಮಾಡಿದ್ರು. ಈಗ 70 ಜನ ಡಿ.ಕೆ ಬಣದಲ್ಲಿ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತ ನಿರೀಕ್ಷಾ ಏನಂತಂದ್ರೆ ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಡಿ.ಕೆ ಶಿವಕುಮಾರ್ ನೇತೃತ್ವದಲ್ಲಿ ತಡರಾತ್ರಿ ಅವರ ಆಪ್ತನ ಮನೆಯಲ್ಲಿ ಡಿ.ಕೆ ಶಿವಕುಮಾರ್ ಏನಂತಂದ್ರೆ ಡಿನ್ನರ್ ಮೀಟಿಂಗ್ ಸಹ ಆಯೋಜನೆ ಮಾಡಿರುವಂತದ್ದು. ಬೆಳಗಾವಿಯ ಹೊರವಲಯದಲ್ಲಿರುವಂತಹ ಪ್ರವೀಣ್ ದೊಡ್ಡಣ್ಣವರ ಅವರ ಫಾರ್ಮ್ ಹೌಸ್ ನಲ್ಲಿ ಮೀಟಿಂಗ್ ಸಹ ಆಗಿರುವಂತದ್ದು. ಪ್ರವೀಣ್ ದೊಡ್ಡಣ್ಣವರು ಏನಿದ್ದಾರೆ ದೊಡ್ಡ ಉದ್ಯಮಿ ಸಹ ಆಗಿರುವಂತದ್ದು. ಆಪ್ತ ವಲಯದಲ್ಲಿ ಸಾಕಷ್ಟು ರೀತಿಯಲ್ಲಿ ಗುರುತಿಸಿಕೊಂಡಿರುವಂತದ್ದು. ಅವರ ಆಪ್ತರ ಮೂಲಕವೇ ಸಿಎಂ ಸಿದ್ದರಾಮಯ್ಯ ಇಲ್ಲಿ ಟಾಂಗ್ ಸಹ ನೀಡಿರುವಂತದ್ದು, ಟಕ್ಕರ್ ಸಹ ಇಲ್ಲಿ ನೀಡಿರುವಂತದ್ದು. ನಿನ್ನೆ ಬೆಳಗ್ಗೆ ಬೆಳಗಾವಿಗೆ ಬಂದಿದ್ದ ಡಿ.ಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ನಲ್ಲಿ 15ಕ್ಕೂ ಅಧಿಕ ಶಾಸಕರು, 5 ಹೆಚ್ಚು ಸಚಿವರು ಸೇರಿದಂತೆ ಆಪ್ತರು ಸಹ ಭಾಗಿಯಾಗಿದ್ದರು. ಡಿ.ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಡಿನ್ನರ್ ಸಭೆ ನಡೆಯಿತು. 40ಕ್ಕೂ ಅಧಿಕ ಶಾಸಕರು ಸಹ ಭಾಗಿಯಾಗಿದ್ದರು. ಸಚಿವ ಎಂ ಸುಧಾಕರ್, ಮಂಕಳಾ ವೈದ್ಯ, ಕೆ.ಎಚ್. ಮುನಿಯಪ್ಪ, ಶರಣ್ ಪ್ರಕಾಶ್ ಪಾಟೀಲ್, ಮಾಜಿ ಸಂಸದ ಡಿ.ಕೆ ಸುರೇಶ್ ಸೇರಿದಂತೆ ಎಂ.ಎಲ್.ಸಿ. ಚಂದ್ರ ಶೆಟ್ಟಿಹೊಳಿ, ಶಾಸಕ ಬಾಳಾಸಾಹೇಬ್ ಪಾಟೀಲ್, ಎಸ್.ಟಿ. ಸೋಮಶೇಖರ್ ಸೇರಿದಂತೆ ಹಲವಾರು ನಾಯಕರೇನಂತಂದ್ರೆ ಡಿನ್ನರ್ ಮೀಟಿಂಗ್ ನಲ್ಲಿ ತಡರಾತ್ರಿ ಭಾಗಿಯಾಗಿದ್ರು. ಇದಷ್ಟೇ ಅಲ್ಲದೆ ಏನಂತಂದ್ರೆ ಡಿ.ಕೆ ಶಿವಕುಮಾರ್ನಿಂದ ಈಗಾಗಲೇ ಅಂತಂದ್ರೆ ಟೀಮ್ ಲೆಕ್ಕಾಚಾರ ಸಹ ಇಲ್ಲಿ ಪ್ರಾರಂಭವಾಗಿರುವಂತದ್ದು. ಡಿನ್ನರ್ ಮೀಟಿಂಗ್ ನಡೆಸೋದ್ರ ಮುಖಾಂತರ ಈಗ ಶಕ್ತಿ ಪ್ರದರ್ಶನಕ್ಕೆ ಏನಂತಾರೆ ಇಲ್ಲಿ ಈಗಿಂದಲೇ ಪೂರ್ವ ಸಿದ್ಧತೆಗಳನ್ನ ಸಹ ಡಿ.ಕೆ ಶಿವಕುಮಾರ್ ನಡೆಸಿರುವಂತದ್ದು. ಇದಷ್ಟೇ ಅಲ್ಲದೆ ಏನಂತಂದ್ರೆ ಡಿ.ಕೆ ಶಿವಕುಮಾರ್ಗೆ 70 ಶಾಸಕರ ಬೆಂಬಲ ಇದೆ ಎಂಬ ಪ್ರಶ್ನೆ ಸಹ ಇದೀಗ ಹುಟ್ಟಾ ಇರುವಂತದ್ದು. ಯಾಕಂತಂದ್ರೆ ನಿನ್ನೆ ಮೀಟಿಂಗ್ ನಲ್ಲಿ ಭಾಗಿಯಾಗಿರುವಂತಹ ಎಸ್.ಟಿ. ಸೋಮಶೇಖರ್ ಸಹ ಮಾಧ್ಯಮಗಳಿಗೆ ಇವತ್ತು ಪ್ರತಿಕ್ರಿಯೆಯನ್ನು ಸಹ ನೀಡಿರುವಂತದ್ದು. ಡಿ.ಕೆ.ಶಿ ಪರವಾಗಿ ಸಖತ್ತಾಗಿ ಇಲ್ಲಿ ಬ್ಯಾಟ್ ಸಹ ಬೀಸಿದ್ರು. ಡಿ.ಕೆ ಶಿವಕುಮಾರ್ ಯಾಕ್ರಿ ಸಿಎಂ ಆಗಬಾರ್ದು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿದ್ರು. ಅವರು ಪಕ್ಷವನ್ನ ಕಟ್ಟಿಲ್ವಾ, ಶ್ರಮವನ್ನ ಪಟ್ಟಿಲ್ವಾ ಅಂತ ಹೇಳಿ ಇಲ್ಲಿ ಎಸ್.ಟಿ. ಸೋಮಶೇಖರ್ ಸಹ ಪ್ರಶ್ನೆ ಸಹ ಮಾಡಿರುವಂತದ್ದು. ನಿನ್ನೆ ಸುಮಾರು 70ಕ್ಕೂ ಜನ ಅಧಿಕ ಇಲ್ಲಿ ನಾವು ಊಟ ಏನು ಔತಣಕೂಟದಲ್ಲಿ ಭಾಗಿಯಾಗಿದ್ವಿ ಅಂತ ಇಲ್ಲಿ ಹೇಳಿ ಒಂದು ಸ್ಫೋಟಕ ಹೇಳಿಕೆಯನ್ನ ಸಹ ನೀಡಿರುವಂತದ್ದು. ಇದರ ಬೆನ್ನಲ್ಲೇ ಏನಂತಂದ್ರೆ ಯಾವಾಗ ಡಿ.ಕೆ ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗ್ ನಲ್ಲಿ ಏನು ಭಾಗಿಯಾಗಿ ಒಂದಿಷ್ಟು ಚರ್ಚೆಗಳು ನಡೀತಾರೆ, ಅದರ ಬೆನ್ನಲ್ಲೇ ಇವತ್ತು ಬೆಳಗಾವಿಯ ಸರ್ಕಿಟ್ ಹೌಸ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಹ ಒಂದು ಸಚಿವರ ಜೊತೆ ಬ್ರೇಕ್ಫಾಸ್ಟ್ ಸಹ ನಡೆಸಿರುವಂತದ್ದು. ಈ ಬ್ರೇಕ್ಫಾಸ್ಟ್ ನಲ್ಲಿ ಶರಣ್ ಪ್ರಕಾಶ್ ಪಾಟೀಲ್, ಬೈರತಿ ಬಸವರಾಜ್, ಮಧು ಬಂಗಾರಪ್ಪ ಜೊತೆ ಇಲ್ಲಿ ಸಿಎಂ ಇಲ್ಲಿ ಉಪಸ್ಥಿತ ಸಹ ಇರುವಂತದ್ದು. ಶಾಸಕರಾದಂತ ಪೊನ್ನಣ್ಣ ನಸೀರ್ ಅಹಮದ್ ಸಹ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಸುಮಾರು 1 ಗಂಟೆಗಳ ಕಾಲ ಸಚಿವರೊಂದಿಗೆ ಉಪಹಾರ ಸೇವಿಸುತ್ತಲೇ ಸಿಎಂ ಮಾತುಕತೆ ಆಗಿರುವಂತದ್ದು. ನಿನ್ನೆ ಆಪ್ತರೊಂದಿಗೆ ಡಿನ್ನರ್ ಮೀಟಿಂಗ್ ನಲ್ಲಿ ಡಿ.ಕೆ ಶಿವಕುಮಾರ್ ಭಾಗಿಯಾಗಿದ್ರು. ಅದನ್ನ ಅಲ್ಲಿ ಏನೇನು ಅದಕ್ಕೆ ಯಾವ ರೀತಿಯಾಗಿ ಪ್ರತಿ ರಣತಂತ್ರವನ್ನ ಇಲ್ಲಿ ಹೇಳೋದಕ್ಕೆ ನಾವು ಯಾವ ರೀತಿಯನ್ನು ಸಿದ್ಧಿ ಮಾಡ್ಕೊಳ್ಬೇಕಂತ ಹೇಳಿ ಇಲ್ಲಿ ಸಿಎಂ ಅವರು ಸಹ ಇಲ್ಲಿ ಡಿನ್ನರ್ ಮೀಟಿಂಗ್ ಸಹ ಆಯೋಜಿಸಿರುವಂತದ್ದು. ಸಿಎಂ ಡಿನ್ನರ್ ಮೀಟಿಂಗ್ ಮುಗಿಯುತ್ತಿದ್ದಂತೆ ಮಾಧ್ಯಮಗಳಿಗೆ ಸಹ ಕೆಲವೊಂದಿಷ್ಟು ಸಚಿವರು ಪ್ರತಿಕ್ರಿಯೆಯನ್ನು ನೀಡದೆ ಇಲ್ಲಿ ಮತ್ತೆ ಸುವರ್ಣಸೌಧಕ್ಕೆ ತೆರಳುವಂತದ್ದು. ಇಲ್ಲಿ ಎಲ್ಲೇ ಒಂದು ಕಡೆ ಈಗಿನ ದಿನದಲ್ಲೇ ಡಿ.ಕೆ ಶಿವಕುಮಾರ್ ಅವರು ಸಿಎಂ ಆಗೋದ ಪಕ್ಕಾನ ಎಂಬ ಪ್ರಶ್ನೆಯೂ ಸಹ ಇದೀಗ ಮತ್ತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ರೀತಿ ಚರ್ಚೆ ಆಗ್ತಿರೋದು ಒಂದು ಕಡೆ. ಆದರೆ ಸಿಎಂ ಅವರು ಮತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಈಗಾಗಲೇ ನಾನು ಏನ್ ಹೇಳಿದ್ದೀನಿ ಅದಕ್ಕೆ ನಾವು ಪುತ್ರಿಯಾಗಿ ಅಂತ ಹೇಳಿದ್ರಿ ಅಂತಂದ್ರೆ ಏನು ಈಗ ಏನು ಪದೇ ಪದೇ ಏನು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಿ ನಮ್ಮ ತಂದೆಯವರೇ ಇರ್ತಾರೆ ಅಂತ ಹೇಳಿ ಒಂದ್ ಕಡೆ ಹೇಳಿಕೆ ನೀಡ್ತಾರೆ, ಒಂದ್ ಕಡೆ ಡಿನ್ನರ್ ಮೀಟಿಂಗ್ ಸಹ ನಡೀತಾ ಇದೆ. ಯಾವ ರೀತಿಯಾಗಿ ಕರ್ನಾಟಕದ ರಾಜಕೀಯ ಪ್ರಸ್ತುತ ವಿದ್ಯಮಾನಗಳು ಮುಂದೆ ಯಾವ ಹೋಗಿ ತಲುಪುತ್ತೆ ಎಂಬುದು ಸಹ ಇನ್ನು ಕಾದು ನೋಡಬೇಕಾಗಿರುವಂತದ್ದು ನಿರೀಕ್ಷೆ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.